ನಮಸ್ಕಾರ ವೀಕ್ಷಕರೇ. ಭಾರತದ ಈ ಹಸುಗಳ ಅಥವಾ ಈ ದನಗಳೇನು ಸಾಕ್ತೀವಿ ಹಳ್ಳಿಗಳಲ್ಲಿ ಅಥವಾ ಎಲ್ಲ ಕಡೆ ಸಾಕುವಂಥ ಈ ತಳಿಗಳ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಆ ವಿಷಯವಾಗಿ ನಾನಿವತ್ತು ಮಾತಾಡ್ತಾ ಇದ್ದೇನೆ. ಹಳ್ಳಿಕಾರ್ ಅನ್ನುವಂತಹ ಒಂದು ತಳಿಯನ್ನು ಕೇಳಿರ್ತೀರಿ, ನೋಡಿರ್ತೀರಿ. ಅಂದರೆ ಸೌತ್ ಇಂಡಿಯಾ ಅಥವಾ ನಮ್ಮ ದಕ್ಷಿಣ ಭಾರತದ ಕಡೆ ಹೆಚ್ಚಾಗಿ ಕರ್ನಾಟಕದ ಭಾಗದಲ್ಲಿ ಈ ಹಳ್ಳಿಕಾರ್ ಬ್ರೀಡನ್ನು ತಳಿಯನ್ನು ಸಾಕ್ತಾರೆ. ಡೊಮೆಸ್ಟಿಕ್ ಪರ್ಪಸ್ಗಳಿಗೆ, ತೋಟ ಹೊಲಗಳ ಉಳುಮೆಗಾಗಿ ಬಳಸುವಂಥದ್ದು. ಅದರೊಟ್ಟಿಗೆ ಹಸುಗಳನ್ನು ಹಾಲಿಗಾಗಿಯೂ ಸಹ ಸಾಕುವಂಥವರು ಕೆಲವು ಭಾಗದಲ್ಲಿ ಇದ್ದಾರೆ. ಈ ಹಳ್ಳಿಕಾರ್ ಅನ್ನುವಂತಹ ತಳಿ ಇದು ಬಂದು ಟ್ರೆಡಿಷ್ನಲಿ ಹೆಚ್ಚಾಗಿ ಕರ್ನಾಟಕದ ಮೈಸೂರು, ಮಂಡ್ಯ, ಕೋಲಾರ, ಹಾಸನ, ಬೆಂಗಳೂರಿನ ರೂರಲ್ ಏರಿಯಾಗಳಲ್ಲಿ, ತುಮಕೂರು ಡಿಸ್ಟಿಕ್ನಲ್ಲಿ ಹೆಚ್ಚಾಗಿ ಈ ಸೌತರ್ನ್ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಭಾಗಗಳು ಏನು ಬರ್ತದೆ ಆ ಭಾಗಗಳಲ್ಲಿ ಈ ಹಳ್ಳಿಕಾರ್ ತಳಿಯನ್ನು ಹೆಚ್ಚಾಗಿ ಸಾಕ್ತಾರೆ. ಈ ತಳಿ ಹೆಚ್ಚಾಗಿ ಇಲ್ಲಿ ಕಂಡುಬರುವಂಥದ್ದು. ಹಳ್ಳಿಕಾರ್ ತಳಿಯ ಬುಲ್ ಅಂದರೆ ಎತ್ತುಗಳು ಬಂದು ರಾಮನಗರ, ಮಾಗಡಿ ಹಾಗೆ ಕನಕಪುರ ಡಿಸ್ಟಿಕ್ಗಳಲ್ಲಿ ಹೆಚ್ಚಾಗಿ ಸಾಕ್ತಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ. ಹಾಗೆ ಈ ಹಳ್ಳಿಕಾರ್, ಈ ಅಮೃತ್ ಮಹಲ್ ಎರಡೂ ಒಂದೇ ತೆರನಾದ ಒಂದು ಜಾತಿಗಳು. ಅದರಲ್ಲಿ ಬರತಕ್ಕಂಥ ಒಂದು ಸಬ್ ಗ್ರೂಪಿಗೆ ಸೇರುವಂಥದ್ದು ಹಳ್ಳಿಕಾರಲ್ಲಿ ಅಮೃತ್ ಮಹಲ್ ಅಂತಕ್ಕಂಥದ್ದು. ಸೊ ಈ ತಳಿಗಳ ಹಸುಗಳು ಬಂದು 2ರಿಂದ 3 ಲೀಟರ್ ಹಾಲನ್ನು ಕೊಡುತ್ತೆ ಅಂತಕ್ಕಂಥದ್ದು. ಹಾಗೆ ಇದರಲ್ಲಿ ಸುಮಾರು ಉಪಜಾತಿಗಳು ಉಂಟು ಹಳ್ಳಿಕಾರ್ನಲ್ಲಿ. ಅದರಲ್ಲಿ ಸೂಜಿ ಮಲ್ಲಿಗೆ ಹಳ್ಳಿಕಾರ್ ಅಂತ ಬರ್ತದೆ. ಇದು ರಾಮನಗರ ಡಿಸ್ಟಿಕ್ನಲ್ಲಿ, ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಅಲ್ಲಿಯ ರೈತರು ಹೆಚ್ಚಾಗಿ ಈ ಹಸುಗಳನ್ನು, ಈ ಎತ್ತುಗಳನ್ನು ಸಾಕ್ತಾರೆ ಅಂತಕ್ಕಂಥದ್ದು ಸೂಜಿ ಮಲ್ಲಿಗೆ ಹಳ್ಳಿಕಾರ್. ಬಹಳ ನೋಡಲಿಕ್ಕೆ ಅಂದವಾಗಿ ಕಾಣ್ತದೆ. ಇಟ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳಲಾಗ್ತದೆ. ಭಾಳ ಸುಂದರವಾಗಿ ಕಾಣ್ತಕ್ಕಂಥ ಹಳ್ಳಿಕಾರ್ನ ಒಂದು ಉಪಜಾತಿ ಸೂಜಿ ಮಲ್ಲಿಗೆ. ಹಾಗೆ ಬೆಟ್ಟದಪುರ ಅಂತ ಒಂದು ಬರ್ತದೆ. ಇದು ಪಾಂಡವಪುರ, ಮಂಡ್ಯದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಲ್ಪಡ್ತದೆ, ಸಾಕ್ತಾರೆ ಅಂತಕ್ಕಂಥದ್ದು. ಬೆಟ್ಟದಪುರ ಅಂತಕ್ಕಂಥ ಒಂದು ಉಪಜಾತಿ. ಹಾಗೆ ಗುಜಮಾವು ಅಂತಕ್ಕಂಥದ್ದಿದೆ. ಹಾಗೆ ಅಮರಾವತಿ ಅಂತಕ್ಕಂಥದ್ದೇ. ಇದು ಬ್ರೌನ್ ಕಲರ್, ಕಂದು ಬಣ್ಣದ ಹಳ್ಳಿಕಾರ್ನ ಉಪಜಾತಿ ಅಂತ ಕಾಣಿಸ್ಕೊಳ್ತದೆ. ಹಾಗೆ ಚಿಂತಾಮಣಿ ಅಂತಕ್ಕಂಥ ಒಂದು ಹಳ್ಳಿಕಾರ್ ಉಪಜಾತಿ ಇದೆ. ಚಿಂತಾಮಣಿ ಇದು ಕಪ್ಪು ಕಲರ್ ಇರ್ತಕ್ಕಂಥ ಒಂದು ಉಪಜಾತಿಯ ಹಳ್ಳಿಕಾರ್ನ ಉಪಜಾತಿಯ ಎತ್ತುಗಳು, ಹಸುಗಳು. ಹಾಗೆ ಈ ಒಂದು ಹಳ್ಳಿಕಾರ್ನ ಈ ಜಾತಿ ಎತ್ತುಗಳು ನಿಮಗೆ ರಾಯಲಸೀಮಾ, ತೆಲಂಗಾಣದ ರಾಯಲಸೀಮಾದಲ್ಲೂ ಸಹ ಕಾಣಿಸ್ಕೊಳ್ತದೆ. ಅಲ್ಲಿ ಸೀಮಾ ಅನ್ನುವ ಹೆಸರಿನಲ್ಲಿ ಈ ಹಸುಗಳನ್ನ ಕರೀಲಾಗ್ತದೆ ಅಂತಕ್ಕಂಥದ್ದು. ಹಾಗೆ ತಮಿಳುನಾಡು ಮತ್ತು ಕರ್ನಾಟಕದ ಬಾರ್ಡರ್ನ ರೀಜನ್ಗಳಲ್ಲೂ ಸಹ ಈ ಭಾಗಗಳಲ್ಲಿ, ತಮಿಳುನಾಡು ಮತ್ತು ಕರ್ನಾಟಕದ ಈ ಎರಡು ಬಾರ್ಡರ್ಗಳಲ್ಲಿ ಹೆಚ್ಚಾಗಿ ಹಳ್ಳಿಕಾರ್ ನಮಗೆ ಕಂಡು ಬರ್ತದೆ. ಹಾಗೆ ಫಾರೆಸ್ಟ್ ಏರಿಯಾಗಳಲ್ಲಿ, ವಿಲೇಜ್, ಈ ಒಂದು ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ಫಾರೆಸ್ಟ್ ಏರಿಯಾಗಳು ಏನು ಬರ್ತದೆ, ಈ ಫಾರೆಸ್ಟ್ ಏರಿಯಾದ ಹಳ್ಳಿಗಳಲ್ಲೂ ಸಹ ಹೆಚ್ಚಾಗಿ ಹಳ್ಳಿಕಾರ್ ಜಾತಿಯ ಎತ್ತು ಹಸುಗಳನ್ನು ಸಾಕಲಾಗ್ತದೆ ಅಂತಕ್ಕಂಥದ್ದು. ಹಾಗೆ ಈ ಒಂದು ಹಳ್ಳಿಕಾರ್ ತಳಿಯನ್ನು ಉಳಿಸುವ ಸಲುವಾಗಿ ಭಾರತ ಸರ್ಕಾರ ಒಂದು ಇಂಡಿಜಿನಸ್ ಬ್ರೀಡ್ ಆಫ್ ಕ್ಯಾಟಲ್ ಅಂತ ಒಂದು ಸ್ಟ್ಯಾಂಪ್ ಅನ್ನು ಸಹ ಅದು ಬಿಟ್ಟಿದ್ದಾರೆ. ಹಳ್ಳಿಕಾರ್ನ ಒಂದು ಸ್ಟ್ಯಾಂಪನ್ನು ಸಹ ಬಿಟ್ಟಿದ್ದಾರೆ. ಅಮೃತ್ ಮಹಲ್ ಬಗ್ಗೆ ಇದೇ ಒಂದು ಉಪಜಾತಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಅಂತಕ್ಕಂಥದ್ದು. ಅದರಿಂದ ಬಂದಂಥ, ಹಳ್ಳಿಕಾರಿಂದ ಬಂದಂಥ ಅಮೃತ್ ಮಹಲ್ ಅಂತಕ್ಕಂಥ ಒಂದು ಬ್ರೀಡ್ ಅಂತಲೂ ಹೇಳಲಾಗ್ತದೆ. ಹಾಗೆ ಮೈಸೂರಿನ ಆಗಿನ ರಾಜರು ಏನಿದ್ರು, ಮೈಸೂರು ದೇಶದ ಮಹಾರಾಜರು ಈ ಒಂದು ಅಮೃತ್ ಮಹಲ್ ಅಥವಾ ಈ ಹಳ್ಳಿಕಾರನ್ನ ಸಂರಕ್ಷಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮತ್ತು ಅಭಿವೃದ್ಧಿಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದರು ಅಂತಕ್ಕಂಥದ್ದನ್ನು ಹೇಳಲಾಗ್ತದೆ. ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ, ನಾನು ಆವಾಗಲೇ ಹೇಳಿದಾಗೆ 2000ನೇ ಇಸ್ವಿಯಲ್ಲಿ
ಈ ಒಂದು ಹಳ್ಳಿಕಾರ್ನ ಒಂದು ಆ ಫೋಟೋ ಅಡಿಯಲ್ಲಿ ಒಂದು ಫೋಟೋ ಸ್ಟ್ಯಾಂಪನ್ನು ಅವರು ಹೊರಗಡೆ ತರ್ತಾರೆ. ಸೊ ಇದು ಇವತ್ತು ನಾನು ಈ ನಮ್ಮ ಹಳ್ಳಿಕಾರ್ ಅಮೃತ್ ಮಹಲ್ ಈ ತಳಿಯ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಅದರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಆ ವಿಷಯವಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಿದ್ದೇನೆ. ಧನ್ಯವಾದಗಳು.